ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು SVN ಚಾನಲ್. ಅಖಿಲ ಭಾರತೀಯ ತೇರಾಪಂಥ್ ಯುವಕ ಪರಿಷತ್ ಯಶವಂತಪುರ ಅವರ ವತಿಯಿಂದ ಜನರಲ್ಲಿ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸಲು ದೃಷ್ಟಿಹೀನರಿಗೆ ದೃಷ್ಟಿ ಜಾಥವನ್ನು ಆಯೋಜಿಸಲಾಗಿತ್ತು. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ CN ಅಶ್ವಥ್ ನಾರಾಯಣರವರು ಈ ಜಾಥಾಗೆ ಚಾಲನೆ ನೀಡಿದರು. ಜಾಥಾದುದ್ದಕ್ಕೂ ಉಪಸ್ಥಿತರಿದ್ದರು. ಈ ಜಾಥಾದಲ್ಲಿ ಚಿತ್ರನಟ ಗಣೇಶ್ ರಾವ್ರವರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಈ ಜಾಥಾದಲ್ಲಿ ನೂರಾರು ಸಂಖ್ಯೆಯ ಅಂಧ ಮಕ್ಕಳು, ಶಾಲಾ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು, ಸ್ಥಳೀಯರು, ಮಹಿಳೆಯರು ಹಾಗೂ ಅಖಿಲ ಭಾರತೀಯ ತೇರಾಪಂಥ್ ಯುವಕ ಪರಿಷತ್ ಯಶವಂತಪುರ ಸದಸ್ಯರು ಭಾಗವಹಿಸಿದ್ದರು. ಈ ಜಾಥಾವು ರಾಮಯ್ಯ ಬಸ್ ನಿಲ್ದಾಣದಿಂದ ಪ್ರಾರಂಭವಾಗಿ ಆದಿತ್ಯ ಶೋರೂಮ್ ಯಶವಂತಪುರದಲ್ಲಿ ಮುಕ್ತಾಯಗೊಂಡಿತ್ತು. ಜಾಥಾದುದ್ದಕ್ಕೂ ನೇತ್ರದಾನ ಮಹಾದಾನ ಅನ್ನುವ ಘೋಷಣೆಯನ್ನು ಮಾಡಲಾಯಿತು. ಜಾಥಾ ಅಂತ್ಯಗೊಂಡ ನಂತರ ಜಾಥಾಗೆ ಆಗಮಿಸಿದ ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಿಸಲಾಗಿತ್ತು. ಎಲ್ಲ ಯುವಕರು ಸೇರಿ ಉತ್ತಮ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನಲ್ಲ ನೇತ್ರದಾನ ಮಹಾದಾನ. ತೇರಾಪಂಥ್ ಯುವ ಪರಿಷದರ ಎಲ್ಲರಿಗೂ ಮುಂದೆ ಬರಬೇಕು. ಚಪ್ಪಾಳೆ ನಂತರ ಸ್ವಾಗತಿಸುತ್ತೇನೆ ಶ್ರೀ ಗಣೇಶ್ ಅವರಿಗೆ. ಅವರ ಸಂಭಾಷಣೆ ಮಾಡಲು ಶ್ರೀ ಪವನ್ಜಿ ಕೃಪೆ ಆಗಿರುತ್ತಾರೆ. ಅವ್ರ ಜೊತೆ ಶ್ರೀನಿವಾಸ ಬಿಂಬಲ್ಜಿ ನಿಮ್ಮನ್ನು ವಿನಂತಿಸುತ್ತೇನೆ ಮುಂದೆ ಬಂದು ನಮ್ಮ ಶ್ರೀ ಗಣೇಶ್ ರಾವ್ ಅವರಿಗೆ ಬಹುಮಾನವನ್ನು ಮಾಡಬೇಕೆಂದು ಜೋರಾಗಿ ಚಪ್ಪಾಳೆ ನಂತರ I want everybody जोर से तालियों के साथ स्वागत करते हैं. अध्यक्ष थोड़ा क्रॉस से श्री मुकेश जी मुद्दा मंडल माहिर भाई पड़े माहिर भाई पड़े माहिर भाई पड़े अवन भाई आना तमन्जी पांडुर अखिल भारतीय तೇರಾಪಂಥ್ ಯುವ ಪರಿಷತ್. थैंक यू सो मच सर. CN ಅಶ್ವಥ್ ನಾರಾಯಣ ಅವರಿಗೆ ಬಹುಮಾನವನ್ನು ನೀಡುತ್ತೀವಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ
ಅಖಿಲ ಭಾರತೀಯ ತೇರಾಪಂಥ್ ಯುವ ಪರಿಷತ್ ಯಶವಂತಪುರನ ಶಾಖೆ ದೇಶದಲ್ಲಿರುವಂಥ ಕಾರ್ನಿಯಲ್ ಕುರುಡುತನವನ್ನು ನಿರ್ಮೂಲನೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ನೇತ್ರದಾನವನ್ನು ಸಮಾಜದಲ್ಲಿ ಎಲ್ಲರ ಕಡೆಯಿಂದನೂ ಎಲ್ಲ ವ್ಯಕ್ತಿಗಳಿಂದನೂ ದಾನ ಮಾಡಿಸುವಂಥ ಜಾಗೃತಿ ಕಾರ್ಯಕ್ರಮವನ್ನು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯ ಒಳ್ಳೆಯ ಕೆಲಸ. ಇದು ಸಮಾಜದಲ್ಲಿ ಅವಶ್ಯಕತೆ ಇದೆ. ಎಲ್ಲರನ್ನು ಜಾಗೃತಿಯನ್ನು ಮೂಡಿಸಿ ನೇತ್ರದಾನವನ್ನು ಮಾಡಲಿಕ್ಕೆ ಇವತ್ತೇನು ಅಭಿಯಾನವನ್ನು ಪಾದಯಾತ್ರೆಯನ್ನು ಮಾಡಿದ್ದಾರೆ. ನಾನು ತೇರಾಪಂಥ್ ಯುವ ಪರಿಷತ್ಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಈ ರೀತಿ ಭ್ರೂಣ ಹತ್ಯೆ ಬಗ್ಗೆ ಮಾಡಿದ್ದಾರೆ ಮತ್ತು ಇವಾಗೇನು ನೇತ್ರದಾನದ 2030 by 2030 ಕುರುಡುತನವನ್ನು ತಡೆಗಟ್ಟಬೇಕು ಅನ್ನೋಂಥ ಈ ಸತ್ಪ್ರಯತ್ನಕ್ಕೆ ನನ್ನೆಲ್ಲ ಯುವ ಸ್ನೇಹಿತರು ಈ ರೀತಿ ಕಾಳಜಿಯನ್ನು ವಹಿಸೋ ಮೂಲಕನೇ ಅರಿವನ್ನು ಮೂಡಿಸುವಂಥ ಕೆಲಸಗಳು ಆಗಬೇಕು. ಮತ್ತು ಅವರ ಗುರಿ ಏನಿದೆ ಜಿಯೋ ಏನೇದು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಒಳ್ಳೆಯ ಪ್ರಯತ್ನ. ಸಮಾಜದಲ್ಲಿ ಇಂಥ ಕೆಲಸಗಳೇ ಆಗಬೇಕಾಗಿರೋದು. ಹಾಗಾಗಿ ಮತ್ತೊಮ್ಮೆ ಅವರ ಸೇವೆ ಮತ್ತು ಅವರ ಸಂಸ್ಕೃತಿ ಬಗ್ಗೆ ಕಾಳಜಿ ಇರೋದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯಗಳು. ಸರ್, ಇವಾಗ ಒಂದು ಸಂಘಟನೆ ಮಾಡಿದ್ರೆ ಒಂದು ಊರು ಅಥವಾ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತೆ ಈ ಅವೇರ್ನೆಸ್. ಸರ್ಕಾರದ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಪ್ರತಿಯೊಂದು ಹಳ್ಳಿಗಳಲ್ಲಿರುತ್ತೆ. ಈ ಅವೇರ್ನೆಸ್ ಅಲ್ಲಿ ಯಾಕೆ ಕ್ರಿಯೇಟ್ ಮಾಡ್ತಾ ಇಲ್ಲ, ಯಾಕೆ ಜನಕ್ಕೆ ರೀಚ್ ಆಗ್ತಾ ಇಲ್ಲ? ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಈಗ ನೀವು ನೋಡಿದ್ರೆ ದೇಹದಾನನೇ ಮಾಡಿಬಿಡ್ತಾ ಇದ್ದಾರೆ. ತುಂಬ ಜನ ಅಂತಿಮ ಸಂಸ್ಕಾರ ಎಲ್ಲಿಂದರೆ ದೇಹದಾನನೇ ಮಾಡಿರ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆಲೋಚನೆಗಳಿದ್ದಾವೆ, ಮಾಡ್ತಾ ಇದ್ದಾರೆ. ಇನ್ನೂ ಸಮಾಜದಲ್ಲಿ ತುಂಬ ಜನಕ್ಕೆ ತಿಳುವಳಿಕೆ ಕೊರತೆ ಇದೆ. ಆ ಮನಸ್ಸು ಇನ್ನೂ ಮಾಡಿಕೊಂಡಿಲ್ಲ. ಆ ಮನಸ್ಸನ್ನು ಮಾಡಬೇಕಂದ್ರೆ ಒಬ್ರನ್ನೊಬ್ರು ನೋಡಿ ಕಲಿಯುವಂಥದ್ದು. ಹಾಗಾಗಿ ಈ ದಿಕ್ಕಿನಲ್ಲಿ ಈ ಒಂದು ಅಭಿಯಾನ ಏನಿದೆಯೋ ಈ ಅಭಿಯಾನ ಜನರಲ್ಲಿ ಧಾರ್ಮಿಕವಾಗಿ ಎಲ್ಲೋ ಒಂದು ಕಡೆ ದಾನ ಮಾಡಿದ್ರೆ ನಮ್ಮ ಆತ್ಮ ಶಾಂತಿ ಸಿಗೋಲ್ಲ, ಇನ್ನೊಂದೇನೋ ಆಗ್ಬಿಡುತ್ತೆ ಅನ್ನೋಂಥ ಎಲ್ಲ ಒಂದು ಮೂಢನಂಬಿಕೆಗಳಿರ್ತವೆ. ಈ ಮೂಢನಂಬಿಕೆಯಿಂದ ಆಚೆ ತರಲಿಕ್ಕೆ ಇವತ್ತು ದಾನ ಮಾಡೋದಕ್ಕಿಂತ ಶ್ರೇಷ್ಠವಾಗಿ ಇನ್ನೊಬ್ಬರು ಬದುಕಿಗೆ ಜೀವ ಕೊಡುವಂಥದ್ದಕ್ಕಿಂತ ಅವರಿಗೆ ಶಕ್ತಿ ಕೊಡುವಂಥದ್ದು, ದೃಷ್ಟಿ ಕೊಡುವಂಥದ್ದು, ಜೀವ ದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವೆಲ್ಲ ಪ್ರಯತ್ನಗಳು ತಿಳುವಳಿಕೆ ಮೂಲಕ ಆಗುತ್ತೆ. ಸಮಾಜದಲ್ಲಿ ಬೇಕಾಗಿರೋ ತಿಳುವಳಿಕೆನೇ ಎಲ್ಲ ವಿಚಾರದಲ್ಲೂ. ಕಸದ ವಿಚಾರ, ಕಸ ವಿಲೇವಾರಿಯಿಂದ ಹಿಡಿದು ನೀರು ಬಳಕೆಯಿಂದ ಹಿಡಿದು ಯಾವ ರೀತಿ ನಡ್ಕೋಬೇಕು, ಒಳ್ಳೆ ರೀತಿ ಇರಬೇಕು, ಒಳ್ಳೆ ಆಲೋಚನೆ, ಕಾನೂನು ಪಾಲನೆ, ಇವೆಲ್ಲ ಮನುಷ್ಯ ಒಳ್ಳೆಯವನಾಗ್ಬಿಟ್ರೆ ಏನೂ ಸಮಸ್ಯೆನೇ ಇಲ್ಲ. ಆಗ ಮನುಷ್ಯ ಒಳ್ಳೆಯವನಾಗಬೇಕು ಅಂದರೆ, ಒಳ್ಳೆ ಆಲೋಚನೆ ಬರಬೇಕು ಅಂದರೆ ಸಮಾಜದಲ್ಲಿ ಎಲ್ಲರೂ ನಾವು ಹಾಗೆ ಇದ್ದೀವಿ ಅಂತ ಆಗಬೇಕು. ಕೆಲವರು ಕೆಟ್ಟವರಿಂದ ಇಡೀ ಸಮಾಜನೇ, ಕೆಲವು ಸಣ್ಣ ಭಾಗ ಅದು, ಆ ಸಣ್ಣ ಭಾಗದಿಂದ ಇಡೀ ಸಮಾಜದಲ್ಲಿ ಕೆಟ್ಟದಕ್ಕೆ ಜಾಸ್ತಿ ಶಕ್ತಿ ಇದೆ ಅಂದ್ಕೊಂಡ್ಬಿಟ್ಟಿದೆ. ಒಳ್ಳೆಯದಕ್ಕೆ ಶಕ್ತಿ ಇದೆ ಅನ್ನೋದಕ್ಕೆ ತೇರಾಪಂಥ್ ಯುವ ಪರಿಷತ್ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನನ್ನ ಅಭಿನಂದನೆ. ನಮಸ್ತೆ. ನಾವು ತೇರಾಪಂಥ್ ಯುವ ಪರಿಷತ್ ಯಶವಂತಪುರ ಸಂಸ್ಥೆಯಿಂದ ನಮ್ಮ ಒಂದು ಐ ಡೊನೇಷನ್ ಜಾಗೃತ ಬಗ್ಗೆ ನಾವು ಒಂದು ಕ್ಯಾಂಪೇನ್ ಇಟ್ಕೊಂಡಿದ್ದೀರಿ. ಒಂದು ಭವ್ಯ ರ್ಯಾಲಿನ ಸ್ಟಾರ್ಟ್ ಮಾಡಿದ್ದೀರಿ. ಒಂದು ನಮ್ಮ MLA ಆದ ಅಶ್ವಥ್ ನಾರಾಯಣ್ ಸರ್ ಮತ್ತು ಗಣೇಶ್ ರಾವ್ ಸರ್ ತುಂಬ ಸಹಕರಿಸಿದ್ದಾರೆ ನಮಗೋಸ್ಕರ. ನಾವು ಒಂದು ಜನಗಳಿಗೆ ಒಂದು ಜಾಗೃತಿ ಆಗಲಿ ಅಂತ ಒಂದು ಐ ಡೊನೇಷನ್ ಪ್ರೋಗ್ರಾಮ್ನ ಮಾಡಿದ್ದೀವಿ. ರ್ಯಾಲಿನ ದಯವಿಟ್ಟು ಒಂದು ಸಣ್ಣ ಕೋರಿಕೆ, ಎಲ್ಲರೂ ದಯವಿಟ್ಟು ಒಂದು ಈ ರ್ಯಾಲಿನ ಭಾಗವಹಿಸಿ ನಮಗೆ ಒಂದು ಜನಗಳಿಗೆ ಒಂದು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ತುಂಬ ಇದೆ. ಅದನ್ನು ಹೆಂಗೆ ಯಾವ ಥರ ನಾವೊಂದು ಸಣ್ಣ ಮಕ್ಕಳನ್ನು ಒಂದು ಸಣ್ಣ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ರ್ಯಾಲಿಯಲ್ಲಿ. ದಯವಿಟ್ಟು ಅದನ್ನು ಸಹಕರಿಸಿ ನಮ್ಮ ಜೊತೆ ಸೇರಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ನಮಸ್ಕಾರ. ತೇರಾಪಂಥ್ ಯುವ ಪರಿಷತ್ ಯಶವಂತಪುರ ಅಧ್ಯಕ್ಷ ನಮ್ಮ ಅಖಿಲ ಭಾರತೀಯದಲ್ಲಿ ತೇರಾಪಂಥ್ ಯುವ ಪರಿಷತ್ ಅಂತ ಒಂದು ಸಂಸ್ಥೆ ಇದೆ. ಅದು 360 ಶಾಖೆಗಳನ್ನು ಹೊಂದಿದೆ. ಆ 360 ಶಾಖೆಗಳಲ್ಲೂ ಈ 15 ದಿವಸ, ಸೆಪ್ಟೆಂಬರ್ 15ರಿಂದ 30ನೇ ತಾರೀಕು ಮಧ್ಯಕ್ಕೆ ಒಂದು 15 ದಿವಸ ನೇತ್ರದಾನ ಜಾಗೃತಿ ಪಖವಾಡ ಅಂತ ಒಂದು ನಾವು ಇಟ್ಟಿದ್ದೀವಿ.
ಈ 15 ದಿವಸದಲ್ಲಿ ನಾವು ನೇತ್ರದಾನ ಬಗ್ಗೆ ಜಾಗೃತಿ ಪಡಿಸಬೇಕು, ಜನಸಾಮಾನ್ಯದಲ್ಲಿ ಜಾಗೃತಿ ಪಡಿಸಬೇಕು ಅಂತ ವಿವಿಧ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ. ನಾವು ಅನೇಕ ಶಾಲೆ ಕಾಲೇಜುಗಳಿಗೆ ಹೋಗಿ, ಸಭಾಗಳಿಗೆ ಹೋಗಿ, ಅಲ್ಲೆಲ್ಲ ಕಾನ್ಫರೆನ್ಸ್ ಡಾಕ್ಟರ್ ಕರ್ಕೊಂಡು ಹೋಗಿ ಡಾಕ್ಟರ್ ಮೂಲಕ ಹೇಳಿಸಿದ್ದೀವಿ. ಈ ನೇತ್ರದಾನ ಹೆಂಗೆ ಮಾಡ್ಬೋದು ಅದ್ರ ಬಗ್ಗೆ ಜನರಿಗೆ ಅರಿವು ಕೊಟ್ಟಿದ್ದೀವಿ. ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ಏನು ಸ್ಟೆಪ್ಸ್ ತೊಗೋಬೇಕು, ಕಣ್ಮೇಲೆ ಒಂದೇ ಬಟ್ಟೆ ಇರೋದಾಗಲಿ, ಆಮೇಲೆ ಎಷ್ಟು ಗಂಟೆ ಒಳಗಡೆ ನೇತ್ರದಾನ ಮಾಡ್ಬೋದಾಗಲಿ, 6 ಗಂಟೆಯಿಂದ 8 ಗಂಟೆವರೆಗೂ ಮಧ್ಯ ನಾವು ನೇತ್ರದಾನ ಮಾಡ್ಬೋದು. ಇದೆಲ್ಲ ನಾವು ಮಾಹಿತಿ ಕೊಡೋಕ್ಕೆ ಜನಸಾಮಾನ್ಯರಿಗೆ ಸಣ್ಣ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಅದಕ್ಕೆ ಅರಿವಿರಲ್ಲ. ಈ ಸಣ್ಣ ಮಾಹಿತಿ ಕೊಡೋ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನೋಡ್ತಾ ಇದ್ದೀವಿ. ಇದೊಂದು ಪ್ಯೂರ್ಲಿ ಸಾಮಾಜಿಕವಾದ ಕೆಲಸ. ನಾವು ಸಾಮಾನ್ಯವಾಗಿ ರೋಡಲ್ಲಿ ನೋಡ್ಬೇಕಾದ್ರೆ ಭಿಕ್ಷೆ ಬಿಡ್ಬೇಕಾದ್ರೆ ಜನ ಜೋಬಲ್ಲಿ ಹುಡುಕ್ತಾರೆ. ಹೌದು, ಅಂಥದ್ರಲ್ಲಿ ದೊಡ್ಡ ದಾನ ಮಾಡಬೇಕಾದ್ರೆ ಜನ ಯೋಚನೆ ಮಾಡ್ತಾರೆ, ಇದ್ದವ್ರು ಕೂಡ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಮೂಢನಂಬಿಕೆ ಒಂದಿದೆ, ಕಣ್ಣು ಕೀಳಬಾರ್ದು, ಬಾಡಿ ಪೋಸ್ಟ್ಮಾರ್ಟಮ್ ಮಾಡಬಾರ್ದು ಅನ್ನೋ ಟೈಮಲ್ಲಿ ಸುಟ್ಟಾಕೋದು, ಮಣ್ಣು ಮಾಡಿರುತ್ತೆ. ಏನು ಹೇಳಕ್ಕೆ ಇಷ್ಟಪಡೋದು? ಈ ಮೂಢನಂಬಿಕೆಯನ್ನು ಜನರ ತಲೆಯಿಂದ ತೆಗೆಯಲು ನಾವು ಈ ಕ್ರಮ ಮಾಡ್ತಾ ಇದ್ದೀವಿ. ಈ ಮೂಢನಂಬಿಕೆ ಏನಿದೆ ಜನದಲ್ಲಿ, ಅದು ಫಸ್ಟ್ ತಲೆಯಿಂದ ಹೋಗಬೇಕು. ಆದಾಗ ಮನುಷ್ಯನ ಮೈಂಡ್ ಫ್ರೆಶ್ ಇದ್ದಾಗ ಅವನು ಯೋಚಿಸ್ತಾನೆ. ನಾನು ಪ್ರತಿಜ್ಞೆ, ನಮ್ಮ ಸಂಸ್ಥೆಯಲ್ಲಿ ನಾವು 110 ಜನ ಹುಡುಗರಿದ್ದೀವಿ. ನಾವು ಯಶವಂತಪುರ ಶಾಖೆಯಲ್ಲಿ 110 ಜನ ಹುಡುಗರು ನಾವು ನೇತ್ರದಾನ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀವಿ. ಪ್ಲಾಟ್ಫಾರ್ಮ್ ಇದೆ ನಮ್ಮದು. ಯಾಕಂದರೆ ನೋಡಿ, ಒಂದು ನೇತ್ರದಾನ ಮಾಡಿದರೆ ಅದರಲ್ಲಿ 4 ಜನರಿಂದ 5 ಜನರಿಗೆ ಸಿಹಿ ಸಿಗುತ್ತೆ. ಕಾರ್ನಿಯಲ್ ಬ್ಲೈಂಡ್ನೆಸ್ನ ನಾವು 2030 ಒಳಗಡೆ ನಮ್ಮ ಸಂಸ್ಥೆ ಅಖಿಲ ಭಾರತೀಯ ತೇರಾಪಂಥಿ ಯುವಕ ಪರಿಷತ್ತು ಕಾರ್ನಿಯಲ್ ಬ್ಲೈಂಡ್ನೆಸ್ನ ಭಾರತದಿಂದ ಹೊರತೆಗೆಬೇಕು ಅಂತ ನಾವು ಪ್ರತಿಜ್ಞೆ ಮಾಡಿದ್ದೀವಿ. ಅದರ ದಿಕ್ಕಿನಲ್ಲಿ ನಾವು ದಿನ ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ಜನರಲ್ಲಿ ಏನು ಮೂಢನಂಬಿಕೆ ನೀವು ಹೇಳ್ತೀರಾ, ಅದನ್ನು ತೆಗೆಯೋಕ್ಕೇ ಈ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಅಖಿಲ ಭಾರತೀಯ ತೇರಾಪಂಥಿ ಯುವ ಪರಿಷತ್ ಇಲ್ಲಿ ಯಶವಂತಪುರ ಶಾಖಾ ದ್ವಾರ. ವಿಷನ್ ಫಾರ್ ವಿಷನ್ ಕಣ್ಣು ಏನಂದರೆ ಜನಗಳಿಗೆ ಜಾಗೃತಿ ಮಾಡಬೇಕು. ಕೆಲವರು ಜನಗಳು ಜಾಗೃತಿ ಇಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು ದೊಡ್ಡ ರ್ಯಾಲಿ ಸರ್ಕಾರ ಇದಕ್ಕೆ ತಿಳಿಸ್ತೀವಿ. ಆಮೇಲೆ ಅದ್ರ ನಂಬರ್ ಇರುತ್ತೆ, ನೀವು ಯಾವಾಗ ಸತ್ತೋಗ ಆಮೇಲೆ ಯಾರು ವಿತಿನ್ 6 ಅವರ್ 8 ಅವರ್ ಒಳಗಡೆ ನೀವು ಇನ್ಫಾರ್ಮೇಷನ್ ಮಾಡಿದ್ರೆ ಫ್ಯಾಮಿಲಿ ಅವರು ಆಮೇಲೆ ಇಮಿಡಿಯೇಟ್ ಹಾಸ್ಪಿಟಲ್ ಅವ್ರು ಬರ್ತಾರೆ, ಅವರು ಆ ಕಣ್ಣು ತೊಗೊಂಡು ಹೋಗ್ತಾರೆ. ಸೊ ನೀವು ಯಾರೂ ಸತ್ತೋಗ ಆಮೇಲೆ ನೋಡಿ ಆ ಕಣ್ಣು ಬೇರೆಯವರು ಅವ್ರಿಗೆ ಬೆಳಕಾಗುತ್ತೆ. ಯಾರು ಅವರು ಲಾಂಗ್ ಲೈಫ್ದಾಗ ಅವ್ರು ನೋಡ್ಬೋದು. ಅದು ಭಾಳ ದೊಡ್ಡ ಕಾರ್ಯಕ್ರಮ ಇದು. ಯಾಕಂದರೆ ಜನಗಳಿಗೆ ಇದು ಗೊತ್ತಿಲ್ಲ. ಕೆಲವರು ಇದ್ರದ್ದು ಏನಿದೆ, ಸೊ ನಾವು ಇದರದ್ದು ನಂಬರ್ ಇದೆ, QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಇದಕ್ಕೆ ನಿಮ್ಮ ಬಗ್ಗೆ ನೀವು ಇದನ್ನು ತೊಗೊಳ್ಬೋದು. ಪ್ರತಿಜ್ಞಾ ಪತ್ರ ನಾವು ಒಂದು ಫಾರಂ ಕೊಡ್ತೀವಿ, ಅದು ನೀವು ಫಿಲಿಪ್ ಮಾಡಿ ಕೊಟ್ಬಿಟ್ರೆ ನಾವು ಅದು ಇನ್ಫಾರ್ಮೇಷನ್ ಹಾಸ್ಪಿಟಲ್ಗೆ ಇರುತ್ತೆ. ಯಾವಾಗ ಇಮಿಡಿಯೇಟ್ ಫ್ಯಾಮಿಲಿ ಅವರು ಕನ್ಸ್ಕೊಡ್ಬೋದು. ಅದಕ್ಕೆ ಜಾಗೃತಗೋಸ್ಕರ ನಾವು ಅಖಿಲ ಭಾರತೀಯ ತೇರಾಪಂಥಿ ಸಾಕಷ್ಟು ಮಾಡ್ತೀವಿ. ಜನಶಾಸಕರು ನಮ್ಮ MLA ಸೂರ್ಯನಾರಾಯಣ ಅವರು, ಕಾರ್ಪೊರೇಟರ್ ವಾಯ್ಸ್ ಕಾರ್ಪೊರೇಟರ್ ಜಯಪ್ರಕಾಶ್ ಜಯಪಾಲ್ ಅವರೆಲ್ಲ ಜಾಗೃತಿ ಕಾರ್ಯಕ್ರಮ ಮಾಡಬೇಕಾದ್ರೆ ಜನಗಳ ತಲೆ ಬರೋದೇನಂದ್ರೆ ಇವರಿಗೆ ಲಾಭ ಆದ್ದರಿಂದ ಜಾಗೃತಿ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲ, ಇತರ ಬರುತ್ತೆ ಸೊಸೈಟಿ ತಲೆ. ರಕ್ತದಾನ ಮಾಡಿದ್ರೆ ಇವರೇ ಕೇಳ್ತಿದ್ದಾರೆ, ರಕ್ತದಾನ ಮಾಡೋಕ್ಕೆ. ನೇತ್ರದಾನ ಮಾಡಿದ್ರೆ ಇವರೇ ಕೇಳ್ತಿದ್ದಾರೆ, ಇವರಿಗೆ ಲಾಭ ಅಂದರೆ ಯಾರಿಗೆ ಇದ್ರೊಳಗೆ ಲಾಭ ಇಲ್ವಲ್ಲ. ಇವಾಗ ನನ್ನ ಕಣ್ಣು ಯಾರು ಕೊಟ್ಟರೆ ನೋಡಿ, ಯಾರನ್ನು ನೋಡ್ಬೋದು. ಯಾರಿಗೆ ಕಣ್ಣಿಲ್ಲ ಅವ್ರಿಗೆ ಡೊನೇಷನ್ ಮಾಡ್ಬೋದು, ಯಾರು ನೋಡ್ಬೋದು. ಎಷ್ಟು ಒಳ್ಳೆ ಕಾರ್ಯ, ದೊಡ್ಡ ಕಾರ್ಯ ಇದು. ಸೊ ಅದ್ರ ಬಗ್ಗೆ ಜಾಗೃತಿ. ಹಾಗೆ ಕೆಲವರು ಆಕ್ಸಿಡೆಂಟ್ ಆಮೇಲೆ ನೋಡಿ ಕಿಡ್ನಿ ಲಿವರ್, ಇವಾಗ ನಮ್ಮ ಆಲ್ ಇಂಡಿಯಾ ಕೆಲವು ಹಾಸ್ಪಿಟಲ್ನಲ್ಲಿ ಅದೇ ಆಕ್ಸಿಡೆಂಟ್ ಆಗ್ತಾರೆ, ಇನ್ಫಾರ್ಮೇಷನ್ ಮಾಡಿ ಕಿಡ್ನಿ ಲಿವರ್ ಕೆಲವರು ಅದನ್ನು ಡೊನೇಷನ್ ಮಾಡ್ತಾರೆ. ಅದೇ ಪ್ರಕಾರ ಇದು ವಿಷನ್ ಫಾರ್ ವಿಷನ್ ಇದಕ್ಕೋಸ್ಕರ ಯಶವಂತಪುರ ಯುವಕರು ಯಶವಂತಪುರ ಸಭಾ ದ್ವಾರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾವುದ್ಯಾವುದಕ್ಕೂ ಕಡ್ಡಾಯ ರೂಲ್ಸ್ಗಳನ್ನು ಮಾಡ್ತಾರೆ. ಇದರಿಂದ ಒಳ್ಳೇದಾಗ್ತದೆ. ಕಡ್ಡಾಯವಾಗಿ ರೂಲ್ಸನ್ನು ಮಾಡ್ಬೋದಲ್ಲ ಸರ್? ನೇತ್ರದಾನ ಮಾಡಲೇಬೇಕು ಅಂದರೆ ಕಂಪಲ್ಸರಿ ರೂಲ್ಸ್ಗಳು ಬೇರೆ. ಈಗ ಮುಖ್ಯಮಂತ್ರಿಗಳು ಬಂದು ಅವ್ರಿಗೆ ಕೇಳಿ ಹೇಳ್ತಾರೆ, ಸರ್ಕಾರದಲ್ಲಿದ್ದಾರೋ ಅವ್ರಿಗೆ ಕಾರ್ಯಕರ್ತರು ಕೇಳಿ ಸರ್ಕಾರ ಸ್ವಲ್ಪ ಅರ್ಥ ಮಾಡ್ತಾರೆ. ನೋಡಿ ಬಾಯಿ ಈ ಥರ ನೀವು ಇವಾಗ ಮೀಡಿಯಾ ಅವರು ಅಷ್ಟು ಬಂದಿದ್ದೀರಿ, ಅವ್ರ ಥ್ರೂ ನಿಮ್ಮ ಮಾತಾಗತ್ತೆ ಏನಿದೆ ಜನಗಳಿಗೂ
ನ್ಯೂಸ್ನಲ್ಲಿ ಬರುವಾಗ ಜಾಗೃತವಾಗಿ ಅದು ಗೊತ್ತಾಗುತ್ತೆ. ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತೇ ಇಲ್ಲ. ಹಳ್ಳಿ ಕಡೆ ಇರಲಿ, ಎಲ್ಲೇನೋ ಅಲ್ಲಿ ನಾಲೆಜ್ ಬರಲಿ ಅಂತ ನಮ್ಮ ಇವರು ಕೇಳಪ್ಪಂತ ರೆಡಿ ಓಕೆನಾ? ಸರ್, ಇವತ್ತೇನು ನೇತೃತ್ವದ ಒಂದು ಅಭಿಯಾನ ಮಾಡ್ತಾ ಇವತ್ತು ವಿಷನ್ ಫಾರ್ ವಿಷನ್ ಅಂದರೆ ನಮ್ಮ ನಡಿಗೆ ದೃಷ್ಟಿಯೆಡೆಗೆ, ಕಣ್ಣಿನ ದೃಷ್ಟಿಯೆಡೆಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ಯುವ ಪರಿಷತ್ ಯಶವಂತಪುರದಿಂದ ಮಾಡಿದ್ದಾರೆ. ಇಲ್ಲೆಲ್ಲ ನಮ್ಮ ಜೈನ್ ಸಮುದಾಯದವರು, ಇತರ ಎಲ್ಲ ಸಮುದಾಯದವರು ಕೂಡ ಇದು ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ. ನಿಜಕ್ಕೂ ಇದು ಬಹಳ ಉತ್ತಮ ಕಾರ್ಯಕ್ರಮ ಅಂತ ನಾನು ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನಾವು ಯಾವುದೇ ಪೇಪರು ನ್ಯೂಸಲ್ಲಿ ಎಲ್ಲಿ ಬೇಕಾದರೂ ಈ ಕಾರ್ಯಕ್ರಮ ನೋಡ್ಬೋದು. ಅದು ಈ ರೀತಿಯ ಪಾದಯಾತ್ರೆ ಮಾಡುವ ಮೂಲಕ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಯಶವಂತಪುರದಲ್ಲಿ ನಡೀತಾ ನಿಜಕ್ಕೂ ಬಹಳ ಸಂತೋಷ. ಏನಾಗಿದೆ, ಇವಾಗ ಒಬ್ಬ ಮನುಷ್ಯ ಸತ್ತರೆ ಅವನ ಜೊತೆ ಎಲ್ಲ ಅಂಗಾಂಗಗಳನ್ನು ಮಣ್ಣು ಮಾಡಿಬಿಡ್ತೀವಿ. ಮಣ್ಣು ಮಾಡೋದು ಏನು ಪ್ರಯೋಜನ ಇಲ್ಲ. ಸೊ ಅದೇ ರೀತಿ ಒಬ್ಬ ಮನುಷ್ಯ ಸತ್ತಾಗ ಅವನ ಕಣ್ಣನ್ನು 6 ಗಂಟೆಯಿಂದ 8 ಗಂಟೆ ಒಳಗಡೆ ಅದನ್ನು ದಾನ ಮಾಡಿದ್ರೆ ಅದನ್ನು ಇನ್ನೊಂದು ಜೀವಕ್ಕೆ ನಾವು ಆಸರೆ ಕೊಟ್ಟಂಗಾಗುತ್ತೆ, ಇನ್ನೊಂದು ಜೀವದ ದೃಷ್ಟಿಯನ್ನು ನಾವು ಸಮಾಜ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಜೈನ ಸಮುದಾಯದ ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಎಲ್ಲ ಸಮುದಾಯವನ್ನು ಒಟ್ಟು ಮಾಡಿ ಒಂದು ಯಶವಂತಪುರದಲ್ಲಿ ಒಂದು ಪಾದಯಾತ್ರೆ ನಂಬ್ಕೊಂಡಿದ್ದೀವಿ, ರ್ಯಾಲಿಯನ್ನು ನಂಬ್ಕೊಂಡಿದ್ದೀವಿ. ಇದರ ಘೋಷವಾಕ್ಯನೇ ವಿಷನ್ ಫಾರ್ ವಿಷನ್ ಅಂತ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾವೆಲ್ಲರೂ ಒಂದು ಭಾಗಿಯಾಗಿದ್ದೀವಿ. ಜೊತೆಗೆ ನಮ್ಮ ಈಗಿನ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಸಿ ಎನ್ ಅಶ್ವತ್ಥ ನಾರಾಯಣ ಬರ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನೊಬ್ಬ ಚಲನಚಿತ್ರ ನಟನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ನಾನು ಕೂಡ ಭಾಗಿಯಾಗ್ತೇನೆ. ಸರ್, ಏನಂದ್ರೆ ಇವಾಗ ಇದು ಜನರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತಾರೋ ಇಲ್ಲ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಯಾರು ದಾನ ಮಾಡೋದು ಬರ್ತಾ ಇಲ್ಲ. ತುಂಬ ಆಸಕ್ತಿ ಇದೆ, ನಾಲೆಡ್ಜ್ ಇಲ್ಲ. ಆಸಕ್ತಿ ಇದೆ, ಬಟ್ ಯಾವ ಥರ ದಾನ ಮಾಡಬೇಕು, ಎಲ್ಲಿ ದಾನ ಮಾಡಬೇಕು, ಯಾವ ಥರ ದಾನ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ಯಾವ ರೀತಿ ದಾನ ಮಾಡಬೇಕು ಅನ್ನೋದನ್ನು ರ್ಯಾಲಿ ಮೂಲಕ ನಾವು ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಸೊ ಸತ್ತಾಗ ಎಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಂಬರ್ಗಳು ಇರ್ತದೆ. ಇವತ್ತು ರಿಜಿಸ್ಟರ್ ಆದರೆ ಅವರು ಕಟ್ಟಿದ ಫಾಲೋಅಪ್ಪಲ್ಲಿ ಇರ್ತಾರೆ. ಅವ್ರ ನಂಬರ್ಗೆ ಇವ್ರು ಫೋನ್ ಮಾಡಿ ರಿಪೇಟ್ ಆಗ್ತದೆ, ದಾನ ತಗೋತಾರೆ. ಒಂದಿಷ್ಟು ಜನರಿಗೆ ಒಂದು ಸಂಘಟನೆ ಅಂದಾಗ ಒಂದು ಕ್ಷೇತ್ರ ಅಥವಾ ಒಂದು ಊರಲ್ಲಿ ಮಾಡ್ಬೋದು. ಆದರೆ ಸರ್ಕಾರ ಅಂತ ಬಂದಾಗ ಸರ್ಕಾರಿ ಆಸ್ಪತ್ರೆಗಳು ಪ್ರತಿಯೊಂದು ಊರಲ್ಲೂ ಇರುತ್ತೆ, ಪ್ರತಿಯೊಂದು ಹಳ್ಳಿಯಲ್ಲೂ ಇರುತ್ತೆ. ಅವ್ರು ಈ ಜಾಗೃತಿನ ಯಾಕೆ ಮಾಡೋಕ್ಕೆ ಬಂದು ಬರ್ತಾ ಇಲ್ಲ? ಸರ್ಕಾರದವ್ರಿಗೆ ಸುಮಾರು ಕೆಲಸಗಳಿರ್ತವೆ. ಸರ್ಕಾರ ಯಾವಾಗಲೂ ಈ ಕಿತ್ತಾಟದಲ್ಲೇ ಭಾಗಿಯಾಗಿದ್ದಾರೆ. ಅದು ಆ ರೀತಿ ಇರೋದು ನನಗೆ ಬೇಕು ಅಧಿಕಾರ, ನಿನಗೆ ಬೇಕು ಅಧಿಕಾರ, ಜನಸಾಮಾನ್ಯರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಆಗಿದೆ. ಈಗ ಸರ್ಕಾರ ನಡೆಸೋರು ಬೇರೆ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಾರೆ, ವಿರೋಧ ಪಕ್ಷದವರು ಅವ್ರ ಮೇಲೆ ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಟೈಮ್ ಸಿಕ್ಕಿರಲ್ಲ. ಅದಕ್ಕಾಗಿ ನಮ್ಮ ಯುವ ಪರಿಷತ್ತು ತೇರಾಪಂತ್ ಭವನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಶಸ್ವಿ ಆಗುತ್ತೆ ಖಂಡಿತ. ಜನಸಾಮಾನ್ಯರಲ್ಲಿ ಅರಿವು ಮೂಡಿಸೋದಕ್ಕೆ ಒಳ್ಳೆ ಕಾರ್ಯಕ್ರಮ. ಸಂಪ್ರದಾಯ ಪ್ರಕಾರ ಬಾಡಿ ಕುಯ್ಯೋದ್ರಿಂದ, ಮುಕ್ಕು ಮಾಡೋದ್ರಿಂದ ಮೂಢನಂಬಿಕೆ ಜನರಿಗೆ ಏನು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅದು ಬರೀ ಮೂಢನಂಬಿಕೆ ಅಷ್ಟೇ ಸರ್. ಇದು ಆಕ್ಸಿಡೆಂಟ್ ಆಗಿ ಸತ್ತಾಗ ಜನ ಹಂಗೆ ಊರಾಗಲ್ವಾ, ಅದನ್ನು ಮಣ್ಣು ಮಾಡಲ್ವಾ? ಅದೆಲ್ಲ ನಮ್ಮ ಮೂಢನಂಬಿಕೆ. ಇವಾಗ ಹೃದಯ ದಾನ ಮಾಡ್ತಾರೆ, ಲಿವರ್ ದಾನ ಮಾಡ್ತಾರೆ, ಕಿಡ್ನಿ ದಾನ ಮಾಡ್ತಾರೆ. ಅದೆಲ್ಲ ಸಮಾಜ ಸೇವಾ ಕಾರ್ಯಕ್ರಮಗಳವೆಲ್ಲ. ಸೊ ಇವೆಲ್ಲ ಮೂಢನಂಬಿಕೆ ಸರ್. ಮೂಢನಂಬಿಕೆ ಹೋಗಲಾಡಿಸ್ಬೇಕಂತಾನೆ ಈ ಕಾರ್ಯಕ್ರಮ ರ್ಯಾಲಿ ಮುಖಾಂತರ ನಾವು ವಿಷನ್ ಫಾರ್ ವಿಷನ್ ಕಾರ್ಯಕ್ರಮ ನಶಿಸಿ ಹೋಗುವಂಥ ದೇಹದಿಂದ ಬೇರೆಯವ್ರ ಜೀವನನೂ ಬೆಳಕಾಗುತ್ತೆ. ಖಂಡಿತ ಸರ್. ನಶಿಸಿ ಹೋಗಿ ಮಣ್ಣಾಗುವ ಒಂದು ಜೀವದಿಂದ ಬೇರೆಯವ್ರಿಗೆ ಬಾಳಿನ ಬೆಳಕಾಗತ್ತಲ್ಲ, ಅದನ್ನ ಮಾಡಿ. ಇದಕ್ಕೆ ಮುಖ್ಯವಾಗಿ ಕನ್ನಡ ಚಿತ್ರರಂಗದ ಮೇರು ನಟ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಉದಾಹರಣೆ ಆಗಿದ್ದಾರೆ. ಅವ್ರು ಬೇರೆ ಉದಾಹರಣೆಗಳೇ ತೋರ್ತು ನೇತೃದಾನ ಉದಾಹರಣೆಗಳು ಜನಕ್ಕೆ ತಗೊಳ್ತಾ ಇಲ್ಲ ಅಂತ ನಾವು ನೋಡಿರ್ಬೇಕು. ಇಲ್ಲ, ನಮ್ಮ ರಾಜ್ಕುಮಾರ್ ಅವರು ಒಂದು ಅಗ್ರಪಂಕ್ತಿ ಹಾಕ್ಕೊಟ್ಟಿದ್ದಾರೆ. ಅದರ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರು ತೀರ್ಕೊಂಡ ಮೇಲೆ ಅತ್ಯಧಿಕ ರಕ್ತದಾನಿಗಳಾಗಿದ್ದಾರೆ. ನೀವು ನಾರಾಯಣ ಹತ್ರ ನೋಡ್ಬೋದು. ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಸುಮಾರು ಜನ ಅವ್ರ ಹೆಸರಲ್ಲಿ ರಕ್ತದಾನ ಮಾಡಿದ್ದಾರೆ, ನೇತ್ರದಾನ ಮಾಡಿದ್ದಾರೆ. ನೇತ್ರದಾನ ಮಾಡಿ ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಚಾಲನೆ ಪ್ರಯುಕ್ತ ಇವತ್ತರ ನಾವು ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ನಾನು ಗೌತಮ್ ಜೈನ್ ಅಂತ.